ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಆರೋಪಿ ದರ್ಶನ್ಗೆ ಬಿಗ್ ಡೇ ಅಂತಾನೆ ಹೇಳಬೇಕು. ರತ್ನಪ್ರಭಾರನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸಬೇಕು ಅಂತ ಅರ್ಜಿ ಸಲ್ಲಿಸಲಾಗಿದೆ. ಇಂದು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಈ ಆದೇಶವನ್ನ ಕೊಟ್ಟಿದೆ. ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸುವುದಕ್ಕೆ ಈ ಹಿಂದೆ ಸೆಷನ್ಸ್ ಕೋರ್ಟ್ ನಿರಾಕರಿಸಿತ್ತು. ಸೆಷನ್ಸ್ ಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಪ್ರಾಸಿಕ್ಯೂಷನ್ ಪರ ಎಸ್ಪಿವಿ ಪ್ರಸನ್ನಕುಮಾರ್ ವಾದ ಮಂಡನೆಯನ್ನ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ವಾದ ಮಂಡನೆ ಮಾಡಿದ್ದಾರೆ. ವಾದ ಪ್ರತಿವಾದ ಆಲಿಸಿ ಆದೇಶವನ್ನು ಹೈಕೋರ್ಟ್ ಕಾಯ್ದಿರಿಸಿತ್ತು. ಇವತ್ತು ದರ್ಶನ್ ವಿಚಾರದಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ದಿನ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಡೆವಲಪ್ಮೆಂಟ್ಸ್ ಇರುವಂತಹ ದಿನ. ರತ್ನಪ್ರಭಾ ಅವರನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸಬೇಕು ಅಂತ ಅರ್ಜಿ ಸಲ್ಲಿಸಲಾಗಿತ್ತು. ಇನ್ನು ಮತ್ತೊಂದು ಕಡೆ ಮಾಫಿ ಸಾಕ್ಷಿ ಪ್ರದೋಷ್ ಇವತ್ತು ತನ್ನ ಹೇಳಿಕೆಯನ್ನ ದಾಖಲಿಸಲಿದ್ದಾನೆ. ಕೋರ್ಟ್ನಲ್ಲಿ ನ್ಯಾಯಾಧೀಶರ ಎದುರು ತನ್ನ ಹೇಳಿಕೆಯನ್ನ ದಾಖಲಿಸಲಿದ್ದಾನೆ. ಈಗ ಈ ಟ್ರಯಲ್ನ 59ನೇ ಸೆಷನ್ಸ್ ಕೋರ್ಟ್ ನಡೆಸ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪ್ರದೋಷ್ ಹೇಳಿಕೆ ಕೊಡ್ತಾರೆ ಅಂತ ಹೇಳಲಾಗಿದೆ. ಒಟ್ಟಿನಲ್ಲಿ ದರ್ಶನ್ ಪವಿತ್ರಗೌಡ ಸೇರಿ ಇತರೆ ಆರೋಪಿಗಳಿಗೂ ಕೂಡ ಸಂಕಷ್ಟ ಅಂತ ಹೇಳಲಾಗ್ತಾ ಇದೆ. ಪ್ರದೋಷ್ನ ಮಾಫಿ ಸಾಕ್ಷಿಯನ್ನ ಇವತ್ತು ಕೋರ್ಟ್ ದಾಖಲಿಸುತ್ತೆ. ಆ ನಂತರ ದರ್ಶನ್ ಪರ ವಕೀಲರು ಪ್ರದೋಷ್ನನ್ನ ಕ್ರಾಸ್ ಎಕ್ಸಾಮೈನ್ ಮಾಡಲಿದ್ದಾರೆ. ಆತ ಸ್ವಯಂ ಪ್ರೇರಿತವಾಗಿ ಅರ್ಜಿ ಸಲ್ಲಿಸಿದ್ದಾನಾ ಅಥವಾ ಆತನ ಮೇಲೆ ಏನಾದರೂ ಒತ್ತಡ ಇದೆಯಾ, ಹೀಗೆ ಕ್ರಾಸ್ ಎಕ್ಸಾಮೈನ್ ಮಾಡ್ತಾ ಹೋಗ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ. ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಇವತ್ತು ತಮ್ಮ ಹೇಳಿಕೆಯನ್ನು ದಾಖಲಿಸಲಿದ್ದಾರೆ ಕೋರ್ಟ್ನಲ್ಲಿ. ಹಾಗಾಗಿ ಏನು ಹೇಳ್ತಾರೆ ಪ್ರದೋಷ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ತಾನು ಅವತ್ತು ಏನು ನೋಡಿದೆ ಅನ್ನೋದನ್ನ ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ರತ್ನಪ್ರಭಾ ಅವರನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸಬೇಕು ಅನ್ನುವಂತಹ ಒಂದು ವಿಚಾರ, ಆಮೇಲೆ ಈ ಪ್ರದೋಷ್ ಅವರ ಮಾಫಿ ಸಾಕ್ಷಿ ಹೇಳಿಕೆ ಇವತ್ತು ಕೋರ್ಟ್ ದಾಖಲು ಮಾಡಿಕೊಳ್ಳುತ್ತೆ ಅನ್ನುವಂಥ ವಿಚಾರ. ಸೊ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಇವತ್ತು? ಇನ್ನು ರತ್ನಪ್ರಭಾ ಮೊದಲನೇದಾಗಿ ರತ್ನಪ್ರಭಾ ಏನಿದ್ರೆ ಅವರ ಹಾಸ್ಟೆಲ್ ಫಿಟ್ನೆಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡಲಾಗಿದೆ. ಯಾಕಂದ್ರೆ ಇದು ಒಂದು ಅಂದ್ರೆ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಗಳನ್ನು ಕೊಡುವಂತದ್ದು, ಕೋರ್ಟ್ ನಲ್ಲಿ ಮತ್ತೊಂದು ಹೇಳಿಕೆಗಳನ್ನು ಕೊಡುವಂತದ್ದು ಮತ್ತು ಈ ವಕೀಲರು ಕೇಳಿದಂತಹ ಸಂದರ್ಭದಲ್ಲಿ ಬೇರೆ ಹೇಳಿಕೆಗಳು, ಅಂದ್ರೆ ಈ ರೀತಿಯಾದಂತಹ ಬದಲಿ ಹೇಳಿಕೆಯನ್ನು ಕೊಡ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಇವರನ್ನ ಅಷ್ಟಾಗಿ ಪರಿಗಣಿಸಬಾರ್ದು, ಅನಂತ ವಿಟ್ನೆಸ್ ಆಗಿ ಪರಿಗಣಿಸಬಾರ್ದು ಅನ್ನುವ ಕಾರಣದಿಂದ ಹಾಸ್ಟೆಲ್ ಇದನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಏನು ಅಧ್ಯಯನ ಸಲ್ಲಿಕೆಯನ್ನು ಮಾಡಲಾಗಿದೆ. ಇದರ ಬಗ್ಗೆ ಕೂಡ ಇದು ತೀರ್ಪು ಬರುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಪ್ರದೋಷ್ ಏನಿದ್ದಾನೆ ಆತ ಈ ಒಂದು ಮಾಫಿ ಸಾಕ್ಷಿಯಾಗಿ ಒಪ್ಪಿಕೊಂಡಿದ್ದಾನೆ ಅನ್ನುವಂತಹ ಬಗ್ಗೆ ನ್ಯಾಯಾಲಯಕ್ಕೆ ಖಚಿತತೆ ಬೇಕಾಗಿರುತ್ತೆ. ಹೀಗಾಗಿ ಇಮೇಲ್ ಮುಖಾಂತರ ಒಂದು ಮೇಲ್ ಅನ್ನ ಮಾಡಿ ನಂತರ ಆತನಿಂದ ಸಹಿ ಪಡೆದುಕೊಳ್ಳುವಂತಹ ಮುಖಾಂತರ ಮಾಫಿ ಸಾಕ್ಷಿಗೆ ಆತ ರೆಡಿ ಸಿದ್ಧನಾಗಿದ್ದಾನೆ ಅನ್ನುವಂತಹ ಒಂದು ದೃಢೀಕೃತವಾದಂತಹ ಒಂದು ಲೆಟರ್ ಇಂದ ಕೋರ್ಟ್ಗೆ ತಲುಪಬೇಕಾಗುತ್ತೆ. ಹೀಗಾಗಿ ಇಂದು ಆತನ ಒಂದು ಬಗ್ಗೆ ಅಂದ್ರೆ ಆತ ಒಂದು ಅರ್ಜಿ ಸಲ್ಲಿಸಿದ ಮಾಫಿ ಸಾಕ್ಷಿಯ ಬಗ್ಗೆ ಈಗಾಗಲೇ ಈ ಹಿಂದೆಯಿಂದಲೂ ಕೂಡ ವಿಚಾರಣೆ ಮುಂದುವರೆದಿದೆ. ಇಂದು ಕೂಡ ಆತನ ಖಚಿತತೆ ಬಗ್ಗೆ ಒಂದಷ್ಟು ವಾದ ಮತ್ತು ವಾದಗಳನ್ನು ಮಾಡುವಂತಹ ಮುಖಾಂತರ ಮಾಫಿ ಸಾಕ್ಷಿಗಳನ್ನು ಪರಿಗಣಿಸಬೇಕಾ ಬೇಡವಾ ಅನ್ನುವಂತಹ ವಿಚಾರಗಳನ್ನು ಇಂದು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಒಂದು ವಿಚಾರಣೆ ನಡೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಇಂದು ಎರಡು ರತ್ನಪ್ರಭಾ ಮತ್ತು ಪ್ರದೋಷ್ ಏನಿದ್ದಾರೆ ಅವರ ವಿಷಯವಾಗಿ ಕೋರ್ಟ್ನಲ್ಲಿ ಸಾಕಷ್ಟು ಒಂದು ಇದಕ್ಕೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಬಹುಮುಖ್ಯವಾಗಿ ರತ್ನಪ್ರಭಾ ಅವರ ಒಂದು ಪ್ರಕರಣ ಏನಿದೆ ಅಂದ್ರೆ ಅವರ ಒಂದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಅದರ ಬಗ್ಗೆ ಸಾಕಷ್ಟು ವಾದ ಪ್ರತಿವಾದ ನಡೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪಾರ್ಟಿ ಸವಾಲಿಗೆ ಅಂದ್ರೆ ಹಾಸ್ಟೆಲ್ ವಿಟ್ನೆಸ್ ಏನಿದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.